ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಕೇಕೆಯ ಪ್ರಾಣ ಪಕ್ಷಿನೇ ಹಾರಿ ಹೋಗ್ತಾ ಇದೆಯಾ, ಏನಾಗುತ್ತೆ? ಈ ಕಡೆ ಮಾನ್ಯತಾ ಹಾಗೆ ACP ದೇವ ಫೈನಲಿ ರಾಮಾಚಾರಿಗೆ ಸ್ಕೆಚ್ ಹಾಕೇ ಬಿಟ್ಟಿದ್ದಾರೆ. ಹಾಗಾದರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೇಕೆ ಯಾವುದೇ ಕಾರಣಕ್ಕೂ ಕೂಡ ಅಣ್ಣನ ಈ ಒಂದು ಪರಿಸ್ಥಿತಿಗೆ ಕಾರಣ ಆದವರ ಹೆಸರನ್ನ ಹೇಳುವುದಿಲ್ಲ, ಅದಕ್ಕೆ ಸಮಯ ಬೇಕು ಅಂತಾನೆ. ಬಿಕಾಸ್ ಅವ್ರು ಯಾರೋ ಹೊರಗಡೆಯವರಾಗಿದ್ರೆ ತುಂಬ ಈಸಿಲಿ ಹೇಳ್ಬಹುದಿತ್ತು. ಬಟ್ ಅದು ಅತ್ತಿಗೆಯ ಅಮ್ಮ ಮತ್ತು ನನ್ನ ಅತ್ತಿಗೆ ಆಗಿರೋದ್ರಿಂದ ಅದನ್ನು ಹೇಗೆ ಹೇಳೋಕ್ಕಾಗತ್ತೆ? ಈ ವಿಷಯ ಕೇಳಿದ್ರೆ ಅಣ್ಣಂಗೆ ಎಷ್ಟು ಆಘಾತ ಆಗ್ಬೋದು, ಅತ್ತಿಗೆಗೆ ಏನಾಗ್ಬೋದು ಅಂತ ಅಂದ್ಕೊಂಡಿದ್ದೆ. ಹೇಳಲೇಬಾರ್ದು ಇವಾಗ ಅಂತ ಡಿಸೈಡ್ ಮಾಡ್ತಾನೆ. ಜೊತೆಗೆ ಈ ಕಡೆ ಖಂಡಿತ ಅಣ್ಣ ನೀನು ಹುಷಾರಾಗಿ ಎದ್ದೇಳ್ತೀಯ ಅಲ್ವಾ? ಖಂಡಿತ ಆ ಕ್ಷಣ ಅವರನ್ನು ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿ ಕಾಲಿಗೆ ಬೀಳುವ ಹಾಗೆ ಮಾಡಿ ಅವ್ರಿಗೆ ಜೈಲನ್ನು ಕಳಿಸ್ತೀನಿ. ಜೈಲಲ್ಲಿ ಮುದ್ದೆ ಮುರಿಬೇಕು ಆ ರೀತಿ ಮಾಡ್ತೀನಿ. ಅವ್ರು ನೆಮ್ಮದಿಯಾಗಿರುವುದಕ್ಕೆ ಬಿಡೋದೇ ಇಲ್ಲ. ನೋಡ್ತಾ ಇರಿ ಅವ್ರಿಗೆ ಏನು ಮಾಡ್ತೀನಿ ಅಂತ. ಕೇಕೆ ಹೇಳ್ತಿದ್ರೆ ಇದಕ್ಕೆ ನಾವಿಷ್ಟೆಲ್ಲ ಅನುಭವಿಸಿ ಸಹಿಸ್ಕೊಂಡಿದ್ದು. ಇನ್ನು ಮುಂದೆ ನೀನು ಯಾವುದೇ ಕಾರಣಕ್ಕೂ ಈ ರೌಡಿಸಮ್ಗಳನ್ನೆಲ್ಲ ಮಾಡಬಾರ್ದು. ಇನ್ನು ಮುಂದೆ ನನ್ನ ಹೆಂಡತಿಗೆ ಇಬ್ರಿಗೂ ಕೂಡ ಮಾತು ಕೊಡಬೇಕು. ಇನ್ನು ವೆಪನ್ಸ್ನ ನೀನು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಈ ಕಡೆ ಕೇಕೆ ಕೂಡ ಇನ್ನು ಮುಂದೆ ನೋಡಿದೆ ಇನ್ನು ಯಾವುದೇ ಕಾರಣಕ್ಕೂ ಆ ರೀತಿ ನಡ್ಕೊಳ್ಳೋದಿಲ್ಲ ಅಂತ ಹೇಳಿ ಮಾತು ಕೊಟ್ಟೇ ಬಿಡ್ತಾನೆ. ಆ ಮಾತೆ ಮೆತ್ತಾಗ್ಬಿಡುತ್ತಾ ಅಂತ ಅನ್ನಿಸ್ತಾ ಇದೆ. ಇದರ ನಡುವೆ ಈ ಕಡೆ ರಾಮಾಚಾರ್ಯ ಈ ಒಂದು ಪರಿಸ್ಥಿತಿಗೆ ಕೇಕೆ ಕಾರಣ ಆದ ಅನ್ನೋದು ಗಿಲ್ಟ್ ಫೀಲ್ ಆಗ್ತದೆ ಅವನಿಗೆ. ಅದರ ನಂತರ ಈ ಕಡೆ ಗುರುಗಳು ಕೂಡ ಇನ್ನು 2 ಗಂಟೆಲಿ ಎಲ್ಲ ರೀತಿ ಸರಿ ಹೋಗುತ್ತೆ, ನಿಮ್ಮ ಅಣ್ಣಂಗೆ ಕಾಲು ಬರುತ್ತೆ, ಸ್ವಾಧೀನ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಟ್ರೀಟ್ಮೆಂಟ್ನ ಕೂಡ ಶುರು ಮಾಡ್ತಿದ್ದಾರೆ. ದೇವರಿಗೆ ಪೂಜೆ ಎಲ್ಲಾನು ಮಾಡಿ ಡೋಲ್ನ ಬಜಾಯಿಸೋದ್ರ ಜೊತೆಗೆ ಅಲ್ಲಿ ರಾಮಾಚಾರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ನಂತರ ಈ ಕಡೆ ದೇವ್ರ ಹತ್ರ ಚಾರು ಕೂಡ ಕೇಳ್ಕೊತಾಳೆ, ನಾನು ಗಂಡಂಗೆ ಒಳ್ಳೇದು ಮಾಡು ದೇವ್ರೆ, ಯಾವುದೇ ರೀತಿಲೂ ಅವನಿಗೆ ತೊಂದರೆ ಮಾಡಬೇಡ ಅಂತ. ಜೊತೆಗೆ ಇಲ್ಲಿ ಕೇಕೆ ಕೂಡ ದೇವ್ರ ಮುಂದೆ, ದೇವ್ರೆ ನಾನು ಎಂಥ ಪಾಪಿ ಇರಬೇಕು, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ, ಅದಕ್ಕೆ ಇವತ್ತು ಪಾಪ ಅಂದರೆ ಏನು ಅಂತ ಹೇಳಿ ಗೊತ್ತಾಗೋಕ್ಕೂ ಮುನ್ನನೇ ಪಾಪ ಅನ್ನೋದು ನನ್ನ ಕೈನ ಟಚ್ ಮಾಡಿ ಆ ಒಂದು ಪಾಪ ಕೂಪದಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ ನಾನು. ಆದರೆ ಇನ್ನು ಮುಂದೆನಾದರೂ ಆ ಪಾಪನೆಲ್ಲ ಬಿಟ್ಟು ಒಳ್ಳೆ ಪುಸ್ತಕನ ನನ್ನ ಜೀವನದಲ್ಲಿ ಬರಿಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವಕಾಶ ಕೊಡು. ನಾನು ಕಳ್ಕೊಂಡಿದ್ದಂಥ ನನ್ನ ಫ್ಯಾಮಿಲಿ ಸಿಕ್ಕಿದೆ. ನನ್ನ ಫ್ಯಾಮಿಲಿ ಅಣ್ಣ, ಅತ್ತಿಗೆ, ಅಪ್ಪ, ಅಮ್ಮ, ತಂಗಿ, ಅಜ್ಜಿ ಎಲ್ಲ ಕೂಡ ಇದ್ದಾರೆ. ಅವ್ರ ಜೊತೆ ನಾನು ನನ್ನ ಜೀವನನ ಕಳಿಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಿದ್ದಾನೆ. ಆದರೆ ಇಲ್ಲೇ ಆಲ್ರೆಡಿ ರಾಮಾಚಾರಿ ಹೇಳಿದ್ದರು ಚಾರು ಹತ್ರ, ನನ್ನ ತಂದೆ ಹೇಳಿದ್ರು ನೀವಿಬ್ರು ಜೊತೆಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದೇ ರೀತಿ ಆಯಿತು, ನಾನು ನನ್ನ ತಮ್ಮ ಜೊತೆಲೇ ಇರಲಿಲ್ಲ ಯಾವ ಕ್ಷಣಕ್ಕೂ ಕೂಡ. ಆ ಒಂದು ಮಾತು ನಮ್ಗೆ ಅನ್ನಿಸ್ತಿರೋದು ಅಲ್ಲೂ ಕೂಡ ಇಬ್ರು ಇನ್ನು ಮುಂದೆನೂ ಕೂಡ ಜೊತೆಲಿ ಇರೋದಿಲ್ಲ ಅಂತ ಅನ್ಕೋಬಹುದು. ಜೈಲ್ಗೆ ಹೋಗ್ತಾರೆ ಅಂತ ಮೋಸ್ಟ್ ಪ್ರಾಬಬಲಿ ನಮ್ಮ ಪ್ರೊಡಿಕ್ಷನ್ ಪ್ರಕಾರ ಖಂಡಿತವಾಗೂ ಕೇಕೆ ಜೈಲ್ಗೆ ಹೋಗೋದಿಲ್ಲ. ತನ್ನ ಅಣ್ಣನ ಈ ಸ್ಥಿತಿಗೆ ಕಾರಣ ಆದ ಕೇಕೆ ತನ್ನ ಪ್ರಾಣನ ತ್ಯಾಗ ಮಾಡೋದ್ರ ಮುಖಾಂತರ ಅಣ್ಣನ ಜೀವನ ಕಾಪಾಡ್ತಾನೆ ಅಂತ ಅನ್ನಿಸ್ತದೆ. ಬಿಕಾಸ್ ಇಲ್ಲಿ ಮನೆಯವ್ರಲ್ಲಿ ಜಾನಕಿ ಅವರು ಕೂಡ ನನ್ನ ಮಗನ ಕರ್ಕೊಂಡು ಬರ್ತೀನಿ ಅಂತ ರಾಮಾಚಾರಿ ಮಾತು ಕೊಟ್ಟಿದ್ದಾನೆ ಅಂತ ಕಾಯ್ತಿದ್ದಾರೆ, ನನ್ನ ಮಗ ಬರ್ತಾನೆ ಅಂತ. ಆದರೆ ಖಂಡಿತ ರಾಮಾಚಾರಿ ಕೇಕೆನ ಕರ್ಕೊಂಡು ಮನೆಗೆ ಬರೋಕ್ಕಾಗೋದಿಲ್ಲ. ಬಿಕಾಸ್ ಇಲ್ಲಿ ರಾಮಾಚಾರಿ ಟ್ರೀಟ್ಮೆಂಟ್ಗೆ ಹೋಗ್ಬೇಕಿದ್ರೆ ಕೇಕೆ ಕೂಡ ಹೇಳಿದರು ಅಮ್ಮಂಗೆ ನನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ ಅಣ್ಣ, ಇಬ್ಬರು ಕೂಡ ಜೊತೆಲೇ ಹೋಗೋಣ, ಅಮ್ಮಂಗೆ ತುಂಬಾ ಖುಷಿ ಆಗುತ್ತೆ, ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ದಾರೆ. ಈ ಎಲ್ಲ ಮಾತುಗಳನ್ನ ನೋಡ್ತಿದ್ರೆ ಖಂಡಿತ ಕೇಕೆ ಮತ್ತು ರಾಮಾಚಾರಿ ಇಬ್ಬರು ಒಟ್ಟಿಗೆ ಮನೆ ಪ್ರವೇಶ ಮಾಡ್ತಾರೆ, ಗೃಹ ಪ್ರವೇಶ ಮಾಡ್ತಾರೆ ಅನ್ನೋದೇ ಅನುಮಾನಾಸ್ಪದವಾಗಿದೆ. ಅದಕ್ಕೆ ಕಾರಣ ಇಲ್ಲಿ ACP ಯಾವಾಗ ಆಶ್ರಮದಲ್ಲಿದ್ದಾನೆ ಅಂತ ಗೊತ್ತಾಯ್ತು, ಧೈರ್ಯ ಬಂದ್ಬಿಟ್ಟಿದೆ. ಈ ಕಡೆ ಮಾನ್ಯತಾನ ಕರೆದಿದ್ದೆ, ನಂಗೆ ತುಂಬಾ ಅನುಮಾನ ಇದೆ. ಯಾಕಂದರೆ ಅವನು ನಮ್ಮ ಕಣ್ಣ ಕಾಣಿಸ್ತಿಲ್ಲ, ಬಟ್ ದೊಡ್ಡದಾಗಿ ಸ್ಕೆಚ್ ಮಾಡ್ತಾನೆ ಅಂತ ಅನ್ನಿಸ್ತಿದೆ, ಸ್ಕೆಚ್ ಮಾಡಿದ್ದಾನೆ ಅಂತ. ಯಾಕಂದರೆ ಇಷ್ಟೊತ್ತಿಗೆ ನಿನ್ನ ಮಗಳಿಗೆ ವಿಷಯ ಹೇಳಬೇಕಿತ್ತು, ಅವಳು ಗೊತ್ತಾಗಿದ್ರೆ ಸುಮ್ಮನೆ ಬಿಡ್ತಿರ್ಲಿಲ್ಲ ನಿನ್ನ. ಸುಮ್ಮನಿದ್ದಾಳೆ ಅಂದರೆ ಅವಳಿಗೆ ವಿಷಯ ಗೊತ್ತಿಲ್ಲ. ರಾಮಾಚಾರಿ ತನ್ನ ಮನೇಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ತನ್ನ ಜಾಗದಲ್ಲೂ ಅವನಿಗೆ ತೊಂದರೆ ಆಗುತ್ತೆ, ನಾವೇ ಅವನ್ನ ಕಳಿಸಿದ್ದೀವಿ, ಈ ಎಲ್ಲ ಸತ್ಯ ಕೂಡ ಗೊತ್ತಿದ್ರು ಮೌನವಾಗಿದ್ದಾನೆ ಅಂದರೆ ಏನರ್ಥ? ಯಾಕೆ ಅವನು ಯಾರ ಮುಂದೆ ಬರ್ತಿಲ್ಲ? ಇದನ್ನೆಲ್ಲ ನೋಡಿದ್ರೆ ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಅವ್ನ ಪ್ಲ್ಯಾನ್ ವರ್ಕೌಟ್ ಆಗಬಾರ್ದು ಅಂದರೆ ನಾವು ಅವನ ಮೇಲೆ ಅಟ್ಯಾಕ್ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿ ಆಶ್ರಮದಲ್ಲಿದ್ದಾರೆ ಅನ್ನೋದನ್ನ ಟ್ರೇಸ್ ಔಟ್ ಮಾಡೋದ್ರ ಮುಖಾಂತರ ಇಲ್ಲಿ ಪೊಲೀಸ್ ಅವ್ರಿಗೆ ಆಶ್ರಮಕ್ಕೆ ಹೋಗಿ ಅವನ್ನ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಈ ಕಡೆ ಅವನು ಸಾಯ್ತಿದ್ದಾಗೆ ಆ ಒಂದು ಆಡಿಯೋ ವಿಡಿಯೋ ರಿಲೀಸ್ ಆಗುತ್ತೆ ಅಂತ ಹೇಳಿದಾನಲ್ವ, ರಿಸ್ಕ್ ಅಲ್ವಾ ಅಂತ ಹೇಳ್ತಿದ್ರೆ ಆ ರೀತಿ ಅವನು ಎದುರಿಸ್ತಾರೆ, ಬೆದರಿಸ್ತಾರೆ. ಅದನ್ನೆಲ್ಲ ನಿಜ ಅಂದ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ ಕೂಡ ಆತ ಬದುಕಿರಬಾರ್ದು. ನೋಡು, ಯಾವುದೇ ದೇವ್ರು ಬಂದರೂ ಕೂಡ ಅವನ
ಬದುಕಿಸೋಕೆ ಸಾಧ್ಯ ಇಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಇದೇ ವಿಷಯನ ವೈಶಾಖಗೆ ಕಾಲ್ ಮಾಡಿ ಮಾನ್ಯತಾ ತಿಳಿಸ್ತಾರೆ. ಆಲ್ರೆಡಿ ನಮ್ಮ ಕಡೆಯವರೆಲ್ಲ ಆಶ್ರಮಕ್ಕೆ ಹೋಗಿದ್ದಾರೆ. ಅವ್ನು ಚಾಪೆ ಕೆಳಗೆ ನುಗ್ತೀನಿ ಅಂದರೆ ನಾವು ರಂಗೋಲಿ ಕೆಳಗೆ ತೂರ್ತೀವಿ. ದೇವ್ ಕೂಡ ಪೊಲೀಸ್ ಅವ್ರನ್ನ ಕಳಿಸಿ ಅವನ್ನ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಖಂಡಿತ ಯಾರು ಬಂದರೂ ಈ ಬಾರಿ ನಮ್ಮ ಪ್ಲ್ಯಾನನ್ನು ಫ್ಲಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ವೈಶಾಖಗಂತೂ ಫುಲ್ ಖುಷಿ. ಆದರೆ ಆ ಕಡೆ ಆಶ್ರಮಕ್ಕೆ ಹೋಗಬೇಕು, ಬಟ್ ಹೇಗೆ ಹೋಗೋದು, ಎಲ್ಲಿದೆ ಅನ್ನೋದನ್ನು ತಿಳ್ಕೊತಾರೆ. ನಂತರ ಈ ಕಡೆ ಆಶ್ರಮಕ್ಕೆ ಹೋಗಬೇಕು ಅಂದರೆ ಪೆಟ್ಟು ಮಾಡಿಕೊಂಡೇ ಹೋಗಬೇಕು ಅಂತ ಗೊತ್ತಾಗುತ್ತೆ. ಹಾಗಾಗಿ ತಮ್ಮ ಕಾರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರಿಗೆ ಪೆಟ್ಟು ಮಾಡೋದ್ರ ಮುಖಾಂತರ ಹೋಗಬೇಕು ಅನ್ಕೋತಾರೆ. ಬಟ್ ಅವ್ರು ಯಾರು ಅಂತ ತೋರಿಸೋದಿಲ್ಲ. ನಂತರ ಈ ಕಡೆ ದೇವ್ರ ಹತ್ರ ಕೇಳ್ಕೊತಿದ್ರೆ ಆ ಕಡೆ ಚಾರಿ ಟ್ರೀಟ್ಮೆಂಟಲ್ಲಿದ್ದಾಳೆ. ಗುರುಗಳು ಚಾರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ನಡುವೆ ಈ ಕಡೆ ಪೊಲೀಸ್ ಅವರ ಎಂಟ್ರಿ ಆಗುತ್ತೆ. ಮಫ್ತಿಲಿ ಎಂಟ್ರಿ ಆಗ್ತದಾಗ ಈ ಕಡೆ ಅವರ ನಡುವೆ ಒಂದು ದೊಡ್ಡ ಫೈಟ್ ಆಗ್ತದೆ. ಬಟ್ ಇಲ್ಲಿ ಕೈ ಎತ್ತಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದಕ್ಕೆ ಅಣ್ಣಂಗೆ ಕೊಟ್ಟಿರೋ ಮಾತು ಕಣ್ಮುಂದೆ ಬರುತ್ತೆ. ಹಾಗಾಗಿ ಅವನು ಕೈ ಎತ್ತೋಕೆ ಹಿಂಜರಿತಾನೆ. ಅದೇ ಬೆನಿಫಿಟ್ ಮಾಡ್ಕೊಳ್ಳೋಂತ ಅವರು ಕೇಕೆನ ಮೇಲೆ ಅಬ್ಬರಿಸ್ತಿದ್ದಾರೆ. ಬಟ್ ಇದನ್ನು ಗುರುಗಳು ಚಾರು ಎಲ್ಲ ನೋಡ್ತಿದ್ದಾಗೆ ಶಾಕ್ ಆಗಿ ಚಾರು ಓಡ್ ಬರ್ತಾಳೆ. ಅಷ್ಟರಲ್ಲಿ ಆಲ್ರೆಡಿ ಕೇಕಿಗೆ ಪೆಟ್ಟು ಬಿದ್ದು ಕೆಳಗಡೆ ದೊಪ್ಪನೆ ಬಿದ್ದಿದ್ದಾರೆ. ಈ ಕಡೆ ಕೃಷ್ಣ ಅಂತ ಎದ್ದೇಳಿಸ್ತಿದ್ರು. ಕೃಷ್ಣಗೆ ಎಚ್ಚರ ಆಗ್ತಿಲ್ಲ. ಹಾಗಿದ್ರೆ ಫೈನಲಿ ಏನಪ್ಪ ಆಗುತ್ತೆ? ಆಲ್ರೆಡಿ ಕೇಕೆ ಪ್ರಾಣ ಹಾರಿ ಹೋಗ್ತಾ ಖಂಡಿತ ಇಲ್ಲ ಆಗಿದೆ. ಅದಕ್ಕೆ ಬಂದು ಮಾತನ್ನ ವಾಪಸ್ ತಗೊಳ್ಳೋದ್ರ ಮುಖಾಂತರ ಕೇಕೆ ತನ್ನ ಅಬ್ಬರವನ್ನು ತೋರಿಸಿ ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾನೆ. ನಂತರ ಈ ಕಡೆ ರಾಮಾಚಾರಿ ಕೂಡ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇವನೇ ರಾಮಾಚಾರಿ ಅಂತ ಅಟ್ಯಾಕ್ ಮಾಡಿರೋ ಅವ್ರಿಗೆ ಬಿಗ್ ಶಾಕ್ ಆದಿದ್ಯಾ. ರಾಮಾಚಾರಿ ನೋಡಿದ್ದೆ ಅವನ್ನ ಅಟ್ಯಾಕ್ ಮಾಡಬೇಕು ಅಂತ ಹೋಗೋದ್ರ ಮುಖಾಂತರ ಇಲ್ಲಿ ಇಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನೋದು, ಇವರ ಜೊತೆ ಸೇರಿದ್ದಾನೆ ಅನ್ನೋದು ACPಗೆ ಗೊತ್ತಾಗುತ್ತಾ. ನಂತರ ಈ ಕಡೆ ರಾಮಾಚಾರಿನ ಮುಗಿಸೋ ಪ್ರಯತ್ನದಲ್ಲಿ ತಡೆಯೋಕೆ ಹೋಗಿ ಅಣ್ಣನ ಪ್ರಾಣನ ಉಳಿಸ್ಬೇಕು ಅಂತ ತನ್ನ ಪ್ರಾಣನ ತ್ಯಾಗ ಮಾಡೋ ಪರಿಸ್ಥಿತಿ ಬಂದೇ ಬಿಡುತ್ತಾ. ಫೈನಲಿ ಇನ್ನಿಲ್ಲವಾಗ್ಬಿಡ್ತಾನ. ಅಣ್ಣನ ಪ್ರೀತಿಗೋಸ್ಕರ, ಅಣ್ಣನ ಜೀವಕ್ಕೋಸ್ಕರ ತನ್ನ ಜೀವವನ್ನೇ ತ್ಯಾಗ ಮಾಡ್ತಾನ. ಈ ಕಡೆ ಏನಾಗಬಹುದು, ಚಾರಿ ಕತೆ ಮುಂದೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.